ಸಿರಪ್ ದುರಂತದ ನಡುವೆ ಈಗ ಮತ್ತೊಂದು ಆಘಾತಕಾರಿ ಅಂಶ ಬೆಳಕಿಗೆ ಬಂದಿದೆ. ಮಾದಕ ವ್ಯಸನಿಗಳಿಂದ ನಶೆಗಾಗಿ ಕಾಫ್ ಸಿರಪ್ ಬಳಕೆಯಾಗ್ತಾ ಇದೆ. ನಿಜಕ್ಕೂ ಆಘಾತಕಾರಿ ವಿಚಾರ ಇದು. ಮಧ್ಯಪ್ರದೇಶ, ರಾಜಸ್ಥಾನದಲ್ಲಿ ಕಾಫ್ ಸಿರಪ್ನಿಂದಾಗಿ 16ಕ್ಕೂ ಹೆಚ್ಚು ಮಕ್ಕಳು ಮೃತಪಟ್ಟರು. ಆ ದುರಂತ ಇನ್ನೂ ಕೂಡ ಮಾಸಿಲ್ಲ. ಆಗಲೇ ಮತ್ತೊಂದು ಆಘಾತಕಾರಿಯಾದಂತಹ ವಿಚಾರ. ಮಾದಕ ವ್ಯಸನಿಗಳು ನಶೆಗಾಗಿ ಕಾಫ್ ಸಿರಪ್ ಅನ್ನ ಬಳಕೆ ಮಾಡ್ತಾರೆ. ದಾವಣಗೆರೆಯಲ್ಲಿ ನಶೆಗಾಗಿ ಕಾಫ್ ಸಿರಪ್ ಮಾರಾಟ ಜಾಲ ಪತ್ತೆಯಾಗಿದೆ. ಯುವ ಸಮೂಹ ವ್ಯಸನಿಗಳೇ ಈ ಗ್ಯಾಂಗ್ನ ಟಾರ್ಗೆಟ್. ವೈದ್ಯರ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಕಾಫ್ ಸಿರಪ್ ಮಾರಾಟ ಮಾಡಲಾಗ್ತಾ ಇದೆ. 70 ರೂಪಾಯಿ ಸಿರಪ್ ಬಾಟಲ್ಗೆ 300 ರಿಂದ 500 ರೂಪಾಯಿ. ದಾವಣಗೆರೆ ಮಾದಕ ದ್ರವ್ಯ ನಿಗ್ರಹ ಪಡೆ ಕಾರ್ಯಾಚರಣೆಯನ್ನ ನಡೆಸಿದೆ. ಕಾಫ್ ಸಿರಪ್ ಮಾರಾಟ ಮಾಡ್ತಾ ಇದ್ದಂತಹ 5 ಅರೆಸ್ಟ್ ಮಾಡಲಾಗಿದೆ. ದಾವಣಗೆರೆಯ ದೇವರಾಜ ಅರಸು ಬಡಾವಣೆಯ ಬಳಿ ಇವರೆಲ್ಲರೂ ಕೂಡ ಲಾಕ್ ಆಗಿದ್ದಾರೆ. ದಾವಣಗೆರೆ ಶಿವಕುಮಾರ್, ಅಜಿಮುದ್ದೀನ್, ಮೊಹಮ್ಮದ್ ಶಾರಿಕ್, ಸೈಯದ್ ಬಾಬು, ಆಟೋ ಬಾಬು ಎನ್ನುವವರು ಈಗ ಪೊಲೀಸ್ ವಶದಲ್ಲಿದ್ದಾರೆ. ವಿವಿಧ ಕಂಪನಿಯ 100 ml 400 ಕಾಫ್ ಸಿರಪ್ ಮಾತ್ರೆ ಇದನ್ನ ಪೊಲೀಸರು ರೇಡ್ ಸಂದರ್ಭದಲ್ಲಿ ಜಪ್ತಿ ಮಾಡಿದ್ದಾರೆ. ಬೇರೆಯವರ ಬಳಿ ಮೆಡಿಕಲ್ ಲೈಸೆನ್ಸ್ ಖರೀದಿ ಮಾಡಿದ್ದಂತಹ ಶಿವಕುಮಾರ್ ಲೈಸೆನ್ಸ್ ಹೆಸರಿನಲ್ಲಿ ಹೊರ ರಾಜ್ಯದಿಂದ ಕಾಫ್ ಸಿರಪ್ ಬರ್ತಾ ಇತ್ತು. ಯುವಕರು, ದಿನಗೂಲಿ ಕಾರ್ಮಿಕರು ಇವರು ಟಾರ್ಗೆಟ್ ಮಾಡ್ತಾ ಇದ್ರು. ಇವರನ್ನ ಟಾರ್ಗೆಟ್ ಮಾಡಿ ಮಾರಾಟ ಮಾಡ್ತಾ ಇದ್ರು. 70 ರೂಪಾಯಿಯ ಸಿರಪ್ ಬಾಟಲ್, ಕಾಫ್ ಸಿರಪ್ ಬಾಟಲ್ 300 ರಿಂದ 500 ರೂಪಾಯಿಗೆ ಮಾರಾಟ ಮಾಡ್ತಾ ಇದ್ರು. ಖಚಿತ ಮಾಹಿತಿಯನ್ನ ಆಧರಿಸಿ ದಾವಣಗೆರೆ ಪೊಲೀಸರು ರೇಡ್ ಮಾಡ್ತಾರೆ. ರೇಡ್ ಮಾಡಿದಂತಹ ಸಂದರ್ಭದಲ್ಲಿ ಎಲ್ಲವೂ ಬಯಲಾಗತ್ತೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹಂತೇಶ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಹಂತೇಶ್, ನಿಜಕ್ಕೂ ಕೂಡ ಆಘಾತಕಾರಿ ವಿಚಾರ ಇದು. ಈಗಾಗಲೇ ಮಧ್ಯಪ್ರದೇಶ, ರಾಜಸ್ಥಾನದಲ್ಲಿ ನಾವು ನೋಡಿದ್ವಿ, ಮಕ್ಕಳು ಅವ್ರಿಗೆ ಕಾಫ್ ಸಿರಪ್ ಕೊಡೋದ್ರಿಂದಾಗಿ 16ಕ್ಕೂ ಅಧಿಕ ಮಕ್ಕಳು ಸಾವನ್ನಪ್ಪಿದ್ರು. ಆದರೆ ಇಲ್ಲಿ ನಶೆಗಾಗಿ ಕಾಫ್ ಸಿರಪ್ ಬಳಕೆ ಆಗ್ತಾ ಇರುವಂಥದ್ದು. ಯಾವ ರೀತಿ ನಡೀತು ಪೊಲೀಸರ ಕಾರ್ಯಾಚರಣೆ? ಯಾರ್ಯಾರನ್ನ ಅರೆಸ್ಟ್ ಮಾಡಿದ್ದಾರೆ? ನಿಜಕ್ಕೂ ಇದೊಂದು ರೀತಿ ಆಘಾತಕಾರಿ ವಿಷಯ ಅಂತಾನೆ ಹೇಳ್ಬೋದು. ಏನಂದ್ರೆ ಈ ಕಫ್ ಸಿರಪ್ ಅನ್ನ ನಶೆಗಾಗಿ ಬಳಕೆ ಮಾಡ್ತಾ ಇತ್ತು ಎಂಬ ಅಂಶ ಈಗ ಬೆಳಕಿಗೆ ಬಂದಿರುವುದು. ಖಚಿತ ಮಾಹಿತಿ ಮೇರೆಗೆ ದಾವಣಗೆರೆಯ ಪೊಲೀಸರು, ಅಂದ್ರೆ ದಾವಣಗೆರೆಯ ಎಸ್ ಕಚೇರಿಯಲ್ಲಿ ಒಂದು ಏನು ಆಂಟಿ ಡ್ರಗ್ಸ್ ಯೂನಿಟ್ ಅನ್ನ ಮಾಡಲಾಗಿದೆ. ಆ ಘಟಕದಿಂದ ದಾಳಿ ಮಾಡಿದಾಗ ಈ ಅಂಶ ಬೆಳಕಿಗೆ ಬಂದಿರುವಂತದ್ದು. ಈ ಆರೋಪಿ ಏನು ಪ್ರಮುಖ ಆರೋಪಿ ಶಿವಕುಮಾರ್ ಎಂಬಾತ ಇದ್ದಾನೆ, ಬೇರೆಯವರ ಹತ್ರ ಮೆಡಿಕಲ್ ಲೈಸೆನ್ಸ್ ಅನ್ನ ಪಡೆದಿರ್ತಾರೆ. ಅಂದ್ರೆ ಅದನ್ನ ಖರೀದಿ ಮಾಡಿರ್ತಾರೆ. ಅದನ್ನ ಖರೀದಿ ಮಾಡಿ ಆ ಹೆಸರಲ್ಲಿ ಅನ್ಯ ರಾಜ್ಯದಿಂದ ಆ ಔಷಧಿಗಳನ್ನ, 2 ಬ್ರ್ಯಾಂಡಿನ ಔಷಧಿಗಳನ್ನ ತೆಗೆದುಕೊಂಡು ಬರ್ತಾನೆ. ತೆಗೆದುಕೊಂಡು ಬಂದು ಇಲ್ಲಿ ಮಾರಾಟ ಮಾಡ್ತಾ ಇರ್ತಾನೆ. ಅಂದ್ರೆ ಅದನ್ನ ಕಫ್ ಸಿರಪ್ ಅನ್ನ ಅಗತ್ಯಕ್ಕಿಂತ, ಅಂದ್ರೆ ಇಷ್ಟು ml ತಗೋಬೇಕು ಅಂತ ಇರುತ್ತೆ, ಪರ್ ಕೆಜಿ ಇಷ್ಟು ml ತಗೋಬೇಕಂತ ಇರುತ್ತೆ. ಅದಕ್ಕಿಂತ ಹೆಚ್ಚಿಗೆ ತಗೊಂಡ್ರೆ ಆ ಅಮಲು ಬರುತ್ತೆ. ಅದನ್ನ ಮಾರಾಟ ಮಾಡ್ತಾ ಇರ್ತಾನೆ. 70 ರೂಪಾಯಿಗೆ ಸಿಗುವ ಸಿರಪ್ ಅನ್ನ 500, 600 ಈ ರೀತಿ ಮಾರಾಟ ಮಾಡ್ತಾ ಇರ್ತಾರೆ. ಇದರಿಂದ ಏನು ಅದಕ್ಕೆ ಅಡಿಕ್ಟ್ ಆದಂತಹ ಅದೆಷ್ಟೋ ದಿನಗೂಲಿ ಕಾರ್ಮಿಕರು. ಮಂತೇಶ್, ಇದು ನಿಜಕ್ಕೂ ಕಫ್ಗಾಗಿ ತೆಗೆದುಕೊಳ್ಳುವಂತಹ ಸಿರಪ್ ಅಥವಾ ಇದಕ್ಕೆ ಅಡಿಷನಲ್ ಆಗಿ ಏನಾದ್ರೂ ಮಿಕ್ಸ್ ಆಗಿರತ್ತಾ? ಮಿಕ್ಸ್ ಮಾಡಿರ್ತಾರ ಹೇಗೆ? ಇಲ್ಲ, ಇದು ಕಫ್ಗಾಗಿ ತೆಗೆದುಕೊಳ್ಳುವಂತಹ ಸಿರಪ್ ವೈದ್ಯರ ಪ್ರಿಸ್ಕ್ರಿಪ್ಷನ್ ಇದೆ. ಅಂದ್ರೆ ವೈದ್ಯರ ಸಲಹೆ ಇದ್ರೆ ಮಾತ್ರ ತಗೋಬೇಕು. ಮತ್ತು ಎಷ್ಟು ml ತಗೋಬೇಕಂತ ಇರುತ್ತಲ್ಲ ಅಷ್ಟೇ ml ತಗೋಬೇಕು. ಅದಕ್ಕೆ ಜಾಸ್ತಿ ತೆಗೆದುಕೊಳ್ಳಬಾರದು. ಹೀಗಾಗಿ ಏನು ವೈದ್ಯರ ಸಲಹೆ ಮೇರೆಗೆ ತೆಗೆದುಕೊಳ್ಳಬೇಕಾದಂತಹ ಸಿರಪ್ ಅನ್ನ ಇವರು ಯಾವುದೇ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಏನೇ ಅನಧಿಕೃತವಾಗಿ ಒಂದು ಮಾರಾಟವನ್ನು ಮಾಡಲಾಗ್ತಾ ಇತ್ತು. ಹೀಗಾಗಿ ಖಚಿತ ಮಾಹಿತಿ ಮೇರೆಗೆ ಪೊಲೀಸರು ದಾಳಿ ಮಾಡಿ ಈಗ ಎಲ್ಲಾ ಕಫ್ ಸಿರಪ್ ಗಳನ್ನ ಜಪ್ತಿ ಮಾಡಿಕೊಂಡಿರುವಂತದ್ದು ಮತ್ತು ಆರೋಪಿಗಳನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರುವಂತದ್ದು. ವೀಣಾ, ಥ್ಯಾಂಕ್ ಯು ಮಹಂತೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.